ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಗೆ ಮತ್ತೊಮ್ಮೆ ಸ್ವಾಗತ. ಚೀಟಿ ಈ ಚಿಟ್ ಫಂಡ್ ಹಂಗಂದ್ರೆ ಏನು? ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸೇಫ್ ಇದೆಯಾ? ನಮ್ ಮನಿ ಅಥವಾ ನಾವು ಹಾಕಿರೋ ದುಡ್ಡು ತುಂಬಾ ಗ್ರೋ ಆಗಿತ್ತಾ? ಈ ಚೀಟಿ ಬೆಟರಾ, ಮ್ಯೂಚುವಲ್ ಫಂಡ್ ಬೆಟರಾ? ತುಂಬಾ ನಿಮ್ ಮನಸ್ಸಲ್ಲಿ ಡೌಟ್ ಇರ್ಬೋದಲ್ಲ ಇದ್ರ ಬಗ್ಗೆ ಎಲ್ಲ. ಕ್ವಿಕ್ ಆಗಿ ಸಿಂಪಲ್ ಆಗಿ ನೋಡೋಣ ಬನ್ನಿ. 5 ನಿಮಿಷದಲ್ಲಿ ಚೀಟಿ ಮತ್ತೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಥವಾ ಇದರಲ್ಲಿರೋ ವ್ಯತ್ಯಾಸಗಳೇನು ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಟು ಕೀಪ್ ಇಟ್ ಸಿಂಪಲ್ ಇನ್ ಕನ್ನಡ. ಸ್ನೇಹಿತರೆ, ಈ ದಿನ ಈ ವಿಡಿಯೋ ನೋಡ್ತಾ ಇರೋರು ಎಷ್ಟು ಜನ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಸೀಮೆಣ್ಣೆ ಸ್ಟವ್ ಯೂಸ್ ಮಾಡ್ತೀರಾ? ಅಥವಾ ಎಷ್ಟು ಜನ ಮನೇಲಿ ಸೌದೆ ಎಲೆ ಯೂಸ್ ಮಾಡ್ತೀರಾ? ಇದೇನಪ್ಪ ಇವರು ಈ ಮ್ಯೂಚುವಲ್ ಫಂಡ್ ಬಗ್ಗೆ ಚೀಟಿ ಬಗ್ಗೆ ಹೇಳೋದಕ್ಕೆ ಇವರು ಸೀಮೆಣ್ಣೆ ಸ್ಟವ್ ಅಥವಾ ಸೌದೆ ಎಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ಕೊಂಡಿದ್ರಾ? ಆಯ್ತು, ಆ ಟಾಪಿಕ್ ಬಿಡಿ. ಈಗ ಮೊದಲನೇದಾಗಿ ಚೀಟಿ ಏನಂದ್ರೆ, ಚೀಟಿಲಿ ಹಲವಾರು ರೀತಿಗಳಿದೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಎರಡು ಚೀಟಿನ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಈ ಚೀಟಿ ಅಂದ್ರೆ ಏನಂತ ಹೇಳಿದ್ರೆ, ಗ್ರೂಪ್ ಆಫ್ ಪೀಪಲ್, ಸಮಾನ ಮನಸ್ಸಿಕರು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಬರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಪ್ರತಿ ತಿಂಗಳು ನಾನು ನಿರ್ದಿಷ್ಟವಾದ ಕಂತನ್ನು ಇದೇ ದಿನವನ್ನು ನಾನು ಕಟ್ತೀನಿ ಅಂತ ಬರ್ತಾರೆ. ಎಕ್ಸಾಂಪಲ್, ಈಗ 10 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. 10 ಜನ ಬಂದ್ಬಿಟ್ಟು ಒಂದು ಏಜೆಂಟ್ ಅಂತ ಇರ್ತಾರೆ. ಏಜೆಂಟ್ ಆದ್ಮೇಲೆ 10 ಜನ ಬರ್ತಾರೆ. 10 ಜನ ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಇದು 1 ಲಕ್ಷ ರೂಪಾಯಿ ಚೀಟಿ, ಇದು ಪ್ರತಿ ತಿಂಗಳು ಪ್ರತಿಯೊಬ್ರು 10,000 ರೂಪಾಯಿ ಕಟ್ಟಬೇಕು. ಆಯ್ತಾ? ಪ್ರತಿ ತಿಂಗಳು ಪ್ರತಿಯೊಬ್ಬರು 10,000 ರೂಪಾಯಿ ಕಟ್ಟಬೇಕು 10 ತಿಂಗಳ ನಂತರ. ಓಕೆ, ಇದು 1 ಲಕ್ಷ ರೂಪಾಯಿ ಚೀಟಿ ಅನ್ಕೊಳ್ಳಿ. ಏನಾಗಿತ್ತು ಅಂತ ಹೇಳಿದ್ರೆ, ಮೊದಲನೇ ತಿಂಗಳು 1ನೇ ತಾರೀಕು ಬಂದಾಗ ಎಲ್ಲ 10 ಜನರು ಬಂದು 10,000 ರೂಪಾಯಿ ಕಟ್ತಾರೆ. ಈ 10,000 ರೂಪಾಯಿ ಏನ್ ಕಟ್ತಾರಲ್ಲ, ಈ ಮೊದಲನೇ ಚೀಟಿ ಯೂಶಲಿ ಏಜೆಂಟ್ ಚೀಟಿ ಅಂತಾರೆ. ಏಜೆಂಟ್ ಚೀಟಿ ಅಂದ್ರೆ ಯಾರು ಈ ಚೀಟಿ ನಡೆಸ್ತಾ ಇರ್ತಾರಲ್ಲ ಅವ್ರಿಗೆ ಈ ದುಡ್ಡನ್ನ ತಗೊಂತಾರೆ. ಮುಂದಿನ ತಿಂಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ತರನೇ ಎಲ್ಲರೂ ಬಂದು 10,000 ರೂಪಾಯಿ ಕಟ್ತಾರೆ. ಆ ತಿಂಗಳು ಬಂದ್ಬಿಟ್ಟು ಈ 10 ಜನದಲ್ಲಿ ಯಾರೊಬ್ಬರಿಗೆ ಅರ್ಜೆಂಟ್ ತುರ್ತು ವ್ಯವಸ್ಥೆಗಾಗಿ ಸ್ವಲ್ಪ ದುಡ್ಡು ಬೇಕಾಗಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಬಿಡ್ನ ಕೂಗ್ತಾರೆ. ಎಕ್ಸಾಂಪಲ್ ನೋಡಿ, ನಾನು 20,000 ರೂಪಾಯಿ ಬಿಟ್ಬಿಡ್ತೀನಿ, ನಾನು 80,000 ರೂಪಾಯಿ ತಗೊಂತೀನಿ. ಓಕೆ, ಇನ್ನೊಬ್ರು ಯಾರೋ ಹೇಳ್ತಾರೆ, ಇಲ್ಲ ನನ್ಗೆ ಇನ್ನೂ ಸ್ವಲ್ಪ ಅರ್ಜೆಂಟ್ ಇದೆ, ನಾನು 30,000 ರೂಪಾಯಿ ಬಿಟ್ಬಿಡ್ತೀನಿ, ನಂಗೆ 70,000 ರೂಪಾಯಿ ತಗೊಂತೀನಿ ಅಂತ. 2ನೇ ತಿಂಗಳು ಏನಾಗಿರುತ್ತೆ, ಆಲ್ರೆಡಿ 10 ಜನ ದುಡ್ಡು ಪೇ ಮಾಡಿರ್ತಾರಲ್ಲ, ಅದರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಹೇಳ್ತಾರೆ 30,000 ರೂಪಾಯಿ ಕೂಗ್ತಾರೆ ಅಥವಾ 30,000 ರೂಪಾಯಿ ಬಿಡ್ ಮಾಡ್ತಾರೆ. ಇದ್ರ ಏನಾಗಿತ್ತು ಅಂದ್ರೆ 30,000 ರೂಪಾಯಿ ಮೈನಸ್ ಮಾಡಿ 70,000 ರೂಪಾಯಿ ಅವ್ರು ಕೊಡ್ತಾರೆ. ಓಕೆ, ನೆನಪಿರ್ಲಿ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಬಂದು ಎರಡನೇ ತಿಂಗಳು 10,000 ರೂಪಾಯಿ ಕಟ್ತಾನೆ, 70,000 ರೂಪಾಯಿ ತಗೊಂತಾನೆ. ಆದ್ರೆ ಆ ವ್ಯಕ್ತಿ ಇನ್ನ ಬಾಕಿ 8 ತಿಂಗಳ ಕಾಲ 10,000 ರೂಪಾಯಿನ ಕಟ್ಕೊಂಡಿರ್ಬೇಕು. ಓಕೆ, ಇಲ್ಲಿ ರೇಟ್ ಆಫ್ ರಿಟರ್ನ್ ಏನಾಯ್ತು ಅಂತ ಅನ್ಕೊಂಡ್ರೆ, ಈ ವ್ಯಕ್ತಿ ಏನೀಗ 20,000 ರೂಪಾಯಿ ಬಿಟ್ಬಿಟ್ಟು ನಾನು 80,000 ರೂಪಾಯಿ ತಗೊಂಡ ಅಂತಾರಲ್ಲ, ಸರಿ ಸುಮಾರು 20ರಿಂದ 25% ಬಡ್ಡಿ ಆಯ್ತು. ಉದಾಹರಣೆ ಕೊಡಿ, ಈಗ ನಾನೊಬ್ಬ ಚೀಟಿ ಕಟ್ತಾ ಇದ್ದೀನಿ, ನಾನು ಆಲ್ರೆಡಿ 5 ತಿಂಗಳು ಕಟ್ಟಿದ್ದೀನಿ, 10,000 5 ತಿಂಗಳು ಕಟ್ಕೊಂಡ್ ಬಂದಿದ್ದೀನಿ. ಸಡನ್ ಆಗಿ ನಂಗೊಂದು ದುಡ್ಡು ಬೇಕಾಗಿತ್ತೆ, 1 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತೆ. ನಾನೇ ಅನ್ಕೊಂತೀನಿ, ಆ ಪರ್ಸನಲ್ ಲೋನ್ ಯಾಕೆ ಇವ್ರ ಹತ್ರ ಯಾಕೆ ಹೇಳ್ಬೇಕು, ನಾನು ಚೀಟಿ ಹಾಕ್ತಾ ಇದ್ದೀನಿ, ಅಲ್ಲೇ ಹೋಗಿ ತೆಗಿಯೋಣ ಅಂತ. ಅದೇ ಟೈಮಲ್ಲೇ ಇನ್ನ ಯಾರೊಬ್ಬರಿಗೆ ಅರ್ಜೆಂಟ್ ಚೀಟಿ ಬೇಕಾಗಿರುತ್ತೆ. ಅವ್ರು 25,000 ರೂಪಾಯಿ ಕೂಗ್ತಾರೆ, ನಾನು 35,000 ರೂಪಾಯಿ ಕೂಗ್ತೀನಿ. ಅವ್ರು 45,000 ರೂಪಾಯಿ ಕೂಗ್ತಾರೆ, ನಂಗೆ ಅರ್ಜೆಂಟ್ ದುಡ್ಡು ಬೇಕೇ ಬೇಕು, ನಾನು 50,000 ರೂಪಾಯಿ ಕೂಗ್ತೀನಿ, 50,000 ರೂಪಾಯಿ ನಂಗೆ ಚೀಟಿ ಕೊಡ್ತಾರೆ. ಸ್ನೇಹಿತರೆ ನೆನಪಿರ್ಲಿ, 5 ತಿಂಗಳು ಆಲ್ರೆಡಿ ನಾನು 10,000 ರೂಪಾಯಿ ಕಟ್ಟಿದ್ದೀನಿ. ಆ ಕಟ್ಟಿರೋ 50,000 ರೂಪಾಯಿನ ನಾನು ಕೊಟ್ಟಿರೋದು. ಇದು ಬಿಟ್ಟು ನಾನು ಬಾಕಿ 5 ತಿಂಗಳು ನಾನು 10,000 ರೂಪಾಯಿ ಕಟ್ಟಬೇಕು. ಅಂದ್ರೆ ನಾನು ನನ್ನ ದುಡ್ಡು 50,000 ರೂಪಾಯಿ ಆಲ್ರೆಡಿ ಕೊಟ್ಟಿನಿ, ನಂದು ದುಡ್ಡು ತಗೊಳೋದಕ್ಕೆ ನಾನು ಎಕ್ಸ್ಟ್ರಾ 50,000 ರೂಪಾಯಿ ಕೊಡ್ತಾ ಇದ್ದೀನಿ. ಈ ಚೀಟಿಲಿ ಈ ತರ ಎಲ್ಲ ಆಗುತ್ತೆ. ಸ್ನೇಹಿತರೆ, ಇದೊಂದೇ ಉದಾಹರಣೆ ಅಲ್ಲ, ಇದರಲ್ಲಿ ಕೀ ಮ್ಯಾನ್ ರಿಸ್ಕ್ ಅನ್ನೋದು ತುಂಬಾ ಇದ್ದೇ ಇರುತ್ತೆ. ಕೀ ಮ್ಯಾನ್ ರಿಸ್ಕ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಈ ಚೀಟಿ ಆಗೋದು ಸರಿ ಸುಮಾರು ಒಂದು 10ರಿಂದ 20 ಜನ ನನ್ಗೆ ಹೇಳಿ, ಇವಾಗ ಒಂದು 6 ತಿಂಗಳು ಚೀಟಿ ಕಟ್ಟಿರ್ತಾರೆ, ಅದ್ರಲ್ಲಿ 4 ಜನ ಆಲ್ರೆಡಿ ಚೀಟಿ ತೆಗೆದ್ಬಿಟ್ಟಿರ್ತಾರೆ. ಆ 4 ಜನ ನಾಳೆ ಜಗತ್ನಲ್ಲೇ ಇಲ್ಲ ಅಂತ ಹೇಳಿದ್ರೆ, ಆ 4 ಜನ ಇನ್ನ ಮಿಕ್ಕಿದ ತಿಂಗಳು ಕಟ್ಬೇಕಾಗಿರುತ್ತಲ್ಲ, ಅದು ಕಟ್ಟೋದಿಲ್ಲ ಅವರು. ಆಗ ನಿಮ್ ದುಡ್ಡು ನೀವೇನ್ ಕಟ್ಟಿರ್ತಾರಲ್ಲ ಅದು ಬರೋದು ತುಂಬಾ ರಿಸ್ಕ್ ಇರುತ್ತೆ. ಇದೆಲ್ಲದಕ್ಕಿಂತ ಮೀರಾಗಿ ನಾಳೆ ದಿನ ಯಾರು ಚೀಟಿ ನಡೆಸ್ತಾ ಇರ್ತಾರಲ್ಲ ಏಜೆಂಟ್ ಅಂತ, ಓಕೆ ಪ್ರಾಯಶಃ ಎಲ್ಲರೂ ಚೆನ್ನಾಗಿರ್ಬೇಕು, ನಾವು ಅದನ್ನೇ ಈ ಜಗತ್ನಲ್ಲಿ ಬಯಸ್ತೀರಿ. ಆದ್ರೂ ಶಾಯ ಅವ್ರು ನಾಳೆ ದಿನ ಅವ್ರ ಜಗತ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ, 10 ಜನ 20 ಜನ ಏನ್ ಚೀಟಿ ಹಾಕಿರ್ತಾರಲ್ಲ, ಸೊ ಎಲ್ಲರೂ ಏಜೆಂಟ್ ನನ್ನ ನಂಬ್ಕೊಂಡು ಚೀಟಿ ಹಾಕಿರ್ತಾರೆ. ಏಜೆಂಟ್ ನಾಳೆ ದಿನ ಜಗತ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಚೀಟಿ ದುಡ್ಡು ಬರುತ್ತಾ? ತುಂಬಾ ಕಷ್ಟ ಇದೆ. ಹಾಗೂ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಇದ್ರಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಗೆ ಯಾವುದೇ ರೀತಿ ಚಿಟ್ ಫಂಡ್ ಅದ ಚೀಟಿ ಸುಮಾರು ಆಲ್ಮೋಸ್ಟ್ 70 to 80% ಪರ್ಸನಲ್ ಗ್ಯಾರಂಟಿ ಅಥವಾ ನಂಬಿಕೆ ಮೇಲೆ ಆಗ್ತಿರೋ ಹೊರತು, ಇಲ್ಲಿ ನಂಬಿಕೆ ಬೇರೆ, ಪರ್ಸನಲ್ ಗ್ಯಾರಂಟಿ ಬೇರೆ. ಚಿಟ್ ಫಂಡ್ ಅಥವಾ ಚೀಟಿಲಿ ಮತ್ತೊಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಇದು ಗೌರ್ಮೆಂಟ್ ರೆಗ್ಯುಲೇಷನ್ ತುಂಬಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ, ನಾಳೆ ದಿನ ನಾವು ದುಡ್ಡು ಕಳ್ಕೊಂಡ್ರೆ ಇದರಲ್ಲಿ ನಮ್ಗೆ ಕಾನೂನು ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ತಗೊಬೇಕಾದ್ರೂ ತುಂಬಾ ಕಡಿಮೆ ಇದೆ. ಹಾಗೂ ನಾವು ಕಟ್ಟಿರೋ ದುಡ್ಡನ್ನ ರಿಕವರ್ ಮಾಡೋದಕ್ಕೆ ಎಲ್ಲಾ ದೇವರ ಹತ್ರನೂ ಹರಕೆ ಕಟ್ಕೊಬೇಕು. ಹರಕೆ ಕಟ್ಕೊಂಡು ನಾವು ಕಟ್ಟಿರೋ ದುಡ್ಡಲ್ಲಿ ಅದ್ರಲ್ಲಿ ಕಾಲ್ ಭಾಗ ಬಂದ್ರು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂದ್ರೆ ತಪ್ಪಾಗಲ್ಲ. ಫಂಡ್ ಅಲ್ಲೂ ಚಿಟ್ ಫಂಡ್ ಅಲ್ಲೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವ್ಯತ್ಯಾಸ ಎಷ್ಟೇನೆ. ನೀವು ಚಿಟ್ ಫಂಡ್ ಅಲ್ಲಿ ಹಾಕ್ಬೇಕಾದ್ರೆ ನೀವು ಏಜೆಂಟ್ ಮತ್ತೆ ಏನ್ ನಿಮ್ ಜನ ಇರ್ತಾರಲ್ಲ, ಒಂದು 15-20 ಜನ ನೀವೇನ್ ಚೀಟಿ ಹಾಕಿರ್ತಾರಲ್ಲ, ಇವ್ರು ಯಾವಾಗ್ಲೂ ಚೆನ್ನಾಗಿರ್ಲೇಬೇಕು. ನಾಳೆ ದಿನವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ನಿಮ್ ದುಡ್ಡು ಬರೋದು ತುಂಬಾ ಕಷ್ಟ. ಅದೇ ಮ್ಯೂಚುವಲ್ ಫಂಡ್ ಏನಾಗುತ್ತೆ, ನೀವೇನು 1,000 ರೂಪಾಯಿ ಒಂದು SIP ಹಾಕಿದ್ರು ಕೂಡ ಆ SIP ಬಂದ್ಬಿಟ್ಟು ಒಂದು 20ರಿಂದ 30 ಕಂಪ್ನೀಸ್ ಅಲ್ಲಿ ಇರುತ್ತೆ. ನಂಗೊಂದು ಮಾತು ಹೇಳಿ ಸ್ನೇಹಿತರೆ, ನಾಳೆ ದಿನ ಮಾರುತಿ ಸುಜುಕಿ ಈ ಕಂಪ್ನಿಯ ಮುಖ್ಯಸ್ಥರು ಪ್ರಾಬ್ಲಿ CEO ನಾಳೆ ದಿನ ಈ ಜಗತ್ನಲ್ಲಿ ಇಲ್ಲ, ಮಾರುತಿ ಕಂಪ್ನಿ ನಿಂತೋಗ್ಬಿಡುತ್ತಾ? ನಾಳೆ ದಿನ ಕೋಲ್ಗೇಟ್ ಕಂಪ್ನಿ CEO ಇಲ್ಲ, ಎಲ್ಲಾರು ಅಲ್ಲೂ ಜೋಗ್ ಬಿಟ್ಬಿಡ್ತಾರ?
ಕಂಪ್ನಿ ನಡೆದೇ ನಡೆಯುತ್ತಲ್ಲ, ಇನ್ನೊಂದು ಸಿಇಒ ಬಂದೇ ಬರ್ತಾರಲ್ಲ. ಅದೇ ರೀತಿ ಇಲ್ಲ, ನಾಳೆ ದಿನ TCS ಮುಖ್ಯಸ್ಥರಿಲ್ಲ, ಏನಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಮನೆಗೆ ಬಂದ್ಬಿಡ್ತಾರ, ಇಲ್ವಲ್ಲ. ಕಂಪ್ನಿ ನಡೆದೇ ನಡೀತಿ, ಇನ್ನೊಬ್ರು ಸಿಇಒ ಬರ್ತಾರೆ. ಇದು ನೀವು ಸ್ಟಾಕ್ ಅಥವಾ ಒಳ್ಳೊಳ್ಳೆ ಕಂಪ್ನಿಲಿ ಹಾಕಿದ್ರೆ ಕಂಪ್ನಿಲಿ ಯಾರೋ ಒಬ್ರು ಕೀ ಮ್ಯಾನ್ ರಿಸ್ಕ್ ಇಲ್ಲ ಅಂತ ಹೇಳಿದ್ರು ಕಂಪ್ನಿ ನಡೆದೇ ನಡುತ್ತೆ. ಆದ್ರೆ ಚೀಟಿಲಿ 10 ಜನ ಚೀಟಿ ಹಾಕಿರ್ತಾರೆ, 3 ಜನ ಇಲ್ಲ, ಏಜೆಂಟ್ ಇಲ್ಲ, ನಿಮ್ ದುಡ್ಡು ಹರೋಗತಿ. ಹೌದಾ ಅಲ್ವಾ ಸ್ನೇಹಿತರೆ? ಮತ್ತೊಂದು ನೀವು ಕೇಳ್ಬೋದು, ಏನ್ ಹೇಮಂತ್ ಅವರೇ ನೀವು ಹೇಗೆ ಹೇಳ್ತೀರಾ, ನಮ್ಮ ಮನೆಯಲ್ಲಿ ತುಂಬಾ ಜನ ಚೀಟಿ ಹಾಕ್ಬಿಟ್ಟು ಅದ್ರ ಮನೆ ತಗೊಂಡಿದ್ದಾರೆ, ಸೈಟ್ ತಗೊಂಡಿದ್ದಾರೆ, ಮಕ್ಕಳು ಮದುವೆ ಮಾಡಿದ್ದಾರೆ. ಹೌದು, ಇದೆಲ್ಲಾನು ಮಾಡಿದ್ದಾರೆ. ಕಳೆದ 20, 30, 40 ವರ್ಷಗಳು ಇದೆಲ್ಲ ಆಗಿದೆ. ಓಕೆ, ಬಟ್ ಮುಂದೆ ನೀವು ಹೀಗೆ ಮುಂದುವರಿಸಬೇಕು ಅನ್ನೋದು ತಮ್ಗೆ ಬಿಟ್ಟಿದ್ದು. ನಾನು ಆಗ್ಲೇ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದೆ ಮೊದಲನೇದಾಗಿ, ಏನಂತ ಹೇಳಿದ್ರೆ, ಈ ದಿನನೂ ಕೂಡ ಎಷ್ಟು ಜನ ಮನೇಲಿ ಸೀಮೆಣ್ಣೆ ಸ್ಟವ್ ಅಥವಾ ಸೌದೆಯಲ್ಲಿ ಅಡಿಗೆ ಮಾಡ್ತೀರಾ ಅಂತ. ಪ್ರಾಯಶಃ ಎಲ್ಲರೂ ಬೈಕೊಂಡಿರ್ತಾರೆ, ಯಾರು ಈ ಕಾಲದಲ್ಲಿ ಮಾಡಲ್ಲ ಅಂತ. ನಾನು ಅದೇ ಪ್ರಶ್ನೆಯಲ್ಲಿ ಕೇಳ್ತೀನಿ ಸ್ನೇಹಿತರೆ, ಈ ದಿನ ಯಾರು ನಿಮ್ ತಂದೆ ತಾಯಿದಿರು ಪ್ರಾಬ್ಲಮ್ ತಾತ ಅಜ್ಜಿದಿರು ಏನ್ ಪ್ರಾಕ್ಟಿಕಾಲಿಟಿ ಅಡಿಗೆ ಮಾಡಕ್ಕೆ ಫಾಲೋ ಮಾಡ್ತಾರ, ನೀವು ಅದನ್ನ ಈ ಮೊಮೆಂಟ್ ಅಲ್ಲಿ ಫಾಲೋನೇ ಮಾಡಕ್ಕಾಗಲ್ಲ. ಆಕ್ಚುಲಿ ಪ್ರಾಕ್ಟಿಕಾಲಿಟಿ ಅದಾಗೋದಿಲ್ಲ ಈ ಕಾಲದಲ್ಲಿ. ಈಗಲೂ ನೀವು ಅದೇ ಸೇವಿಂಗ್ ಸ್ಕೀಮ್ ನಂಬ್ಕೊಂತೀರಾ, ಇಲ್ಲಿ ನಿಮ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಕೀಮನ್ ರಿಸ್ಕ್ ಜಾಸ್ತಿ ಇರುತ್ತೆ, ನಿಮ್ಗೆ ದುಡ್ಡು ಲಾಸ್ ಆಯ್ತು ಅಂದ್ರೆ ರಿಕವರ್ ಆಗೋದು ಕಡಿಮೆ. ಇದೆಲ್ಲ ರಿಸ್ಕ್ ಇರೋದು ನೀವು ತಿರ್ಗಾ ಅಲ್ಲೇ ಹೋಗಿ ಮಾಡ್ತೀರಾ ಅಂದ್ರೆ ಪ್ರಾಯಶಃ ಪ್ರಾಬಬ್ಲಿ ನಿಮ್ಮ ಧೈರ್ಯ ಅದರಲ್ಲಿ. ಹಾಗೂ ಪ್ರಾಯಶಃ ನನ್ನ ಪೂರ್ವಜರು ನಾನು ಬ್ಲೇಮ್ ಮಾಡಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲ ಚೀಟಿ ಏನಕ್ಕೆ ಆಗ್ತಾ ಇದ್ರು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಜನರಿಗೆ, ಸಾಮಾನ್ಯ ಜನಕ್ಕೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಒಳಗಡೆ ಬರೋದಕ್ಕೆ ಅಥವಾ ಇದರ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ 20, 30, 40 ವರ್ಷದಲ್ಲಿ ತುಂಬಾ ಕಡಿಮೆ ಇತ್ತು. ನಾವೊಂದು ಮಾತು ಹೇಳಿ ಸ್ನೇಹಿತರೆ, ಸುಮಾರು 10 ರಿಂದ 15 ವರ್ಷಕ್ಕೆ ಮುಂಚೆ ಬ್ಯಾಂಕ್ ಅಕೌಂಟ್ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟು ಜನದ ಕೈಯಲ್ಲಿ ಆಗ್ತಾ ಇತ್ತು? ಒಂದು 20 ವರ್ಷ ಪ್ರಾಬ್ಲಿ ನಾವು ಸ್ಕೂಲ್ ಡೇಸ್ ಅಲ್ಲಿ ಇರುವಾಗ ಅಂತ ಅನ್ಕೊಂಡ್ರೆ ಮನೇಲಿ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಇರ್ತಾ ಇತ್ತು. ಮನೇಲಿ ಒಂದು ಬ್ಯಾಂಕ್ ಅಕೌಂಟ್ ಇತ್ತು ಅಂದ್ರೆ ಪ್ರಾಬ್ಲಿ ಅವರು ಉಳ್ಳವರು ಅಥವಾ ಅವರ ಬ್ಯಾಂಕ್ ಅಕೌಂಟ್ ಇದೆಯಪ್ಪ ಅಲ್ಲೂ ದುಡ್ಡು ಇರ್ತಾರೆ ಅಂತ ಹೇಳ್ತಾ ಇದ್ರು. ಈ ದಿನ ಈ ವಿಡಿಯೋ ನೋಡ್ತಾ ಇರೋರು ತಮ್ಮಲ್ಲಿ ಅಟ್ಲೀಸ್ಟ್ 2 ರಿಂದ 3 ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ ಅಲ್ಲ? ಹೌದು, ಟೆಕ್ನಾಲಜಿ ಆಗ್ಲಿ ಅಥವಾ ಜಾಗತೀಕರಣ ಆಗ್ಲಿ ಆತರ ಬದಲಾಗಿದೆ. ಈ ತರ ನಾವು ಬದಲಾಗಿರ್ಬೇಕಾದ್ರೂ ನಾನು ತಿರ್ಗಾ ಅದೇ ಎಕ್ಸಾಂಪಲ್, ನಿಮ್ಮ ಹತ್ರ LPG ಎಲ್ಲಾ ಕಡೆ LPG ಉಪಯೋಗಿಸ್ತಾರೆ, ಇಲ್ಲ ನಾನು ಸೀಮೆಣ್ಣೆ ಸ್ಟವ್ ಯೂಸ್ ಮಾಡ್ತೀನಿ ಅಂದ್ರೆ ನಿಮ್ ಧೈರ್ಯ. ಸ್ನೇಹಿತರೆ, ಈ ಚೀಟಿ ಬಗ್ಗೆ ಇಷ್ಟೊಂದು ಡಿಸ್ಅಡ್ವಾಂಟೇಜಸ್ ಹೇಳ್ಬೇಕಾದ್ರೆ ಪ್ರಾಬ್ಲಿ ನೀವು ಹೇಳ್ಬೋದು, ನೀವೇನ್ ಹೇಳ್ತೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡು ಅಂತ ಅಲ್ವಾ? ಹೌದು, ನೀವು ಆ ಮಾತು ಕೇಳ್ತಾರಂಗೆ ಹೇಳ್ತೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ, ಮ್ಯೂಚುವಲ್ ಫಂಡ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ, ಇಲ್ಲಿ ದುಡ್ಡು ಗ್ಯಾರಂಟಿ ಇರಲ್ಲ, ಚೀಟಿ ಇಲ್ಲದೆ ನಮ್ಗೆ ಗೊತ್ತಿರೋರು ನಮ್ಗೆ ನಂಬಿಕೆ ಇಟ್ಟಿರ್ತಾರೆ, ಇಷ್ಟು ವರ್ಷ ನಾನು ಮಾಡ್ಕೊಂಡ್ ಬಂದಿದ್ದೀನಿ, ನನಗೆ ಇದುವರೆಗೂ ಮೋಸ ಆಗಿಲ್ಲ ಅಂತ. ನೀವು ಹೇಳೋದಲ್ಲ ಸತ್ಯ. ನಂಗೆ ಒಂದು ಮಾತು ಹೇಳಿ, 20 ವರ್ಷಕ್ಕೆ ಮುಂಚೆ ಎಷ್ಟು ಜನ ಮನೇಲಿ LPG ಸಿಲಿಂಡರ್ಸ್ ಇತ್ತು? ಅಥವಾ 25 ವರ್ಷಕ್ಕೆ ಮುಂಚೆ ಎಷ್ಟು ಜನ ಮನೇಲಿ LPG ಸಿಲಿಂಡರ್ಸ್ ಇತ್ತು? ಖಂಡಿತ ತುಂಬಾ ಜನ ಮನೇಲಿ ಇರಲಿಲ್ಲ ಅಲ್ವಾ? ಈ ದಿನ ಬ್ಯಾಂಗ್ಳೂರು ಅಥವಾ ಮೈಸೂರು ಅಥವಾ ಈ ತರ ಸಿಟೀಸ್ ಬಿಟ್ಟು ಒಂದು ಕುಗ್ರಾಮಕ್ಕೆ ಹೋದ್ರು ಆ ಕುಟುಂಬದಲ್ಲೂ LPG ಸಿಲಿಂಡರ್ ಉಪಯೋಗಿಸ್ತಾರೆ. ನಂಗೆ ಈ ದಿನ ಆಗ್ತಾ ಇದೆ ಸ್ನೇಹಿತರೆ, LPG ಹೊಸದಾಗಿ ಬಂದಾಗ ನಾನು ಸಣ್ಣವನಾದಾಗ ಹೇಳ್ತಾ ಇದ್ರು, ಅಯ್ಯೋ LPG ಅಂದ್ರೆ ತುಂಬಾ ಡೇಂಜರ್, ಯಾವ ಮಾಡಿದ್ರೆ ಗ್ಯಾಸ್ ಹಂಗೆ ಲೀಕ್ ಆದ್ರೆ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಅಯ್ಯೋ ತುಂಬಾ ಡೇಂಜರ್. ಹಾಗೂ ನಾನು ಈ ನ್ಯೂಸ್ ಕೇಳಿದ್ದೆ, LPG ಅಂದ್ರೆ ಎಷ್ಟು ಡೇಂಜರ್ ಅಂದ್ರೆ ವಿಧಾನಸೌಧದಿಂದ ಡೈಲಿ 3 ಜನ ಮನೆಗೆ ಹೋಗ್ತಾರೆ, ಯಾಕಂದ್ರೆ ಗ್ಯಾಸ್ ಆಫ್ ಮಾಡಿದ್ದೇನೆ ಆನ್ ಮಾಡಿದ್ದೇನೆ ನೋಡೋದಕ್ಕೆ. ಯಾಕಂದ್ರೆ ಅದು ತುಂಬಾ ವಸ್ತು ಆಗೋರ, ಅವ್ರಿಗೆ ಯೂಸ್ ಮಾಡೋದಕ್ಕೂ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಆದ್ರೆ ಕಾಲಕ್ರಮೇಣ ಈ ದಿನ LPG ಸಿಲಿಂಡರ್ಸ್ ಎಲ್ಲರಿಗೂ ಅವಿಭಾಜ್ಯ ಅಂಗ ಆಗಿದೆ ಕುಟುಂಬಗಳಲ್ಲಿ. ಹೌದಾ ಅಲ್ವಾ? ಅಷ್ಟು ರಿಸ್ಕ್ ಇದ್ರು ನಾವು ಹೇಗೆ ಯೂಸ್ ಮಾಡ್ತೀರಿ ನಮ್ಗೆ ಗೊತ್ತಿದೆ. ಅದು LPG ಸಿಲಿಂಡರ್ ತುಂಬಾ ಡೇಂಜರ್ ಅಂತ ಗೊತ್ತಿದೆ, ರಿಸ್ಕ್ ಇದೆ ಅಂತ ಗೊತ್ತಿದೆ, ಆದ್ರೂ ನಾವು ಕ್ಲೀನ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಅದ್ರ ಯೂಸ್ ಮಾಡ್ಬೇಕಾದ್ರೆ ಹೇಗಿದೆ ಗೊತ್ತಿದೆ, ನಾವು ಯೂಸ್ ಮಾಡ್ತಾ ಇದ್ರೆ. ಈ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಮ್ಯೂಚುವಲ್ ಫಂಡ್ ಅನ್ನೋದು ಹಾಗೇನೆ. ಪ್ರಾಯಶಃ ಪ್ರಾಬಬ್ಲಿ ಈ ದಿನ ನಾನು ಹೇಳಿದ್ರೆ ಭಾರತದ 90 ಜನ ಪ್ರಾಬಬ್ಲಿ 90% ಜನ ಇದ್ರಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಯಾರು 10 ಜನ ಮಾಡ್ತಾ ಇರ್ತಾರಲ್ಲ, ಇಲ್ಲಿ ನ್ಯೂಸ್ ನೋಡಿದಾಗ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಕಾಲ ಕ್ರಮೇಣ ಅದ್ರ ಬಗ್ಗೆ ತಿಳಿದುಕೊಂಡಾಗ, ತಮಗೆ ಅದರ ಅನುಭವ ಆದಾಗ ಪ್ರಾಯಶಃ ಹೇಳ್ತೀನಿ, ಇನ್ನ 10 ರಿಂದ 15 ವರ್ಷದಲ್ಲಿ ಏನ್ ಇನ್ಶಿಯಂಟ್ ನಮ್ ಫೈನಾನ್ಷಿಯಲ್ ಮೆಥಡ್ಸ್ ಇತ್ತಲ್ಲ ಅದು ಖಂಡಿತ ಬದಲಾಗಿ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಮುಗಿಸೋಕೆ ಮುಂಚೆ ಕ್ವಿಕ್ ಒಂದು ಸಿನಾಪ್ಸಿಸ್ ಹೇಳ್ತೀನಿ. ಮೊನ್ನೆ ಎಲ್ಲ ಒಂದ್ ಕಡೆ ಆರ್ಟಿಕಲ್ ಓದಿದ್ರೆ ತುಂಬಾ ಚೆನ್ನಾಗಿತ್ತು. ಆ ವಿಡಿಯೋ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಮಾಜದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬಡತನವೇ ಇಲ್ಲ ಅಥವಾ ಬಡವರೇ ಇಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದಲ್ಲ, ಏನ್ ಈ ತರ ಕಣ್ಣಿಗೆ ಹೆಚ್ಚತ್ರ ಬಡತನ ತಾಂಡವಾಡ್ತಾ ಇದೆ ನಮ್ಮ ದೇಶದಲ್ಲಿ, ಆದ್ರೂ ನೀವು ಹೇಳ್ತಾರೆ ಯಾರು ಬಡವರಿಲ್ಲ ಅಂತ. ಹೌದು, ಆ ಸಿನಾಪ್ಸಿಸ್ ಇಷ್ಟೇನೆ. ಬಡತನ ಹಾಗೂ ಬಡವರು ಅನ್ನೋರು ಪ್ರಾಯಶಃ ಅವ್ರು ಎಲ್ಲಿ ಇರ್ತಾರಲ್ಲ, ಜಾಗ ಇರ್ತಾರಲ್ಲ ಅಥವಾ ಯಾವ ಸರೌಂಡಿಂಗ್ ಜಾಗದಲ್ಲಿ ಇರ್ತಾರ, ಆ ಜಾಗ ಅಥವಾ ಆ ವಾತಾವರಣ ಅವ್ರನ್ನ ಬಡವರಾಗಿ ಮಾಡ್ತಾರೆ ಹೊರತು ಅವ್ರಿಗೆ ಬಡತನ ಅವ್ರು ಇರೋದಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಒಂದು ಪ್ಲಂಬರ್ ಅಂತ ತಗೊಳ್ಳಿ. ಎಲ್ಲೋ ಒಂದು ಕುಗ್ರಾಮದಲ್ಲಿ ಪ್ರಾಬ್ಲಿ ತುರುವೇಕೆರೆ, ನಂಜನಗೂಡು ಈ ಕಡೆ ಇದ್ರೆ ಪ್ರಾಯಶಃ ಎಷ್ಟು ಅರ್ನ್ ಮಾಡ್ಬೋದು? ಪ್ರಾಬ್ಲಿ ತಿಂಗಳು ಒಂದು 10 ರಿಂದ 15 ಸಾವಿರ ರೂಪಾಯಿ ಅರ್ನ್ ಮಾಡ್ಬೋದಾ? ಅದೇ ಪ್ಲಂಬರ್ ಒಬ್ರು ಬ್ಯಾಂಗ್ಳೂರ್ ಬಂದು ಸೆಟ್ಲ್ ಆಗ್ತಾರೆ ಅಂತ ಅನ್ಕೊಳ್ಳಿ, ಎಷ್ಟು ಅರ್ನ್ ಮಾಡ್ಬೋದು? ಕನಿಷ್ಠ ಪಕ್ಷ 25 ಸಾವಿರದಿಂದ 30 ಸಾವಿರ ರೂಪಾಯಿ ಅರ್ನ್ ಮಾಡ್ತಾರ. ಆ ಪ್ಲಂಬರ್ ಸ್ವಲ್ಪ ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡಿ, ಈ ನಮ್ಮಲ್ಲಿ ಆನ್ಲೈನ್ ಎಲ್ಲ ಆಪ್ಸ್ ಬಂದಿದೆ ಅಲ್ಲ, ಮನೆಗೆ ಬಂದು ಸರ್ವಿಸ್ ಎಲ್ಲ ಮಾಡ್ತಾರಲ್ಲ, ಪ್ರಾಬ್ಲಿ ನೋ ಬ್ರೋಕರ್, ಮತ್ತೊಂದು ಅರ್ಬನ್ ಕ್ಲಾಪ್, ಮತ್ತೊಂದು ಮಗ್ದೊಂದು ಅಂತ, ಇದೆಲ್ಲ ಅವ್ರು ರಿಜಿಸ್ಟರ್ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ತಾರೆ? ಕನಿಷ್ಠ ಪಕ್ಷ 40 ರಿಂದ 45 ಸಾವಿರ ರೂಪಾಯಿ ಅರ್ನ್ ಮಾಡ್ತಾರೆ. ಹೌದಾ ಅಲ್ವಾ? ಅದೇ ಪ್ಲಂಬರ್ ನಾಳೆ ದಿನ ದುಬೈಗೆ ಹೋಯ್ತು ಅಂದ್ರೆ 80 ಸಾವಿರದಿಂದ 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾರೆ. ಅದೇ ಪ್ಲಂಬರ್ ನಾಳೆ ದಿನ ಸ್ವಿಟ್ಜರ್ಲ್ಯಾಂಡ್ ಅಥವಾ ಯುರೋಪ್ ಅಂತ ಹೈ GDP ಇರೋ ಕಂಟ್ರಿಗಳನ್ನು ಹೋದ್ರೆ ಎಷ್ಟು ಅರ್ನ್ ಮಾಡ್ತಾರೆ? ಪ್ರಾಯಶಃ 3 ರಿಂದ 4 ಲಕ್ಷ. ಅದೇ ಪ್ಲಂಬರ್
ಬೇರೆ ಬೇರೆ ಜಾಗದಲ್ಲಿ ಹೋಗಿದ್ದಕ್ಕೆ ಎಷ್ಟೆಷ್ಟು ಅರ್ನ್ ಮಾಡ್ತಾರಂತ. ಇದರಿಂದ ಸಾರಾಂಶ ಏನು ಅಂತ ಹೇಳಿದ್ರೆ, ನಿಮ್ಮ ಹಾರ್ಡ್ ಅಂಡ್ ಮನಿ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾಳೆ ದಿನ ನೀವು ಎಲ್ಲಿ ಉಪಯುಕ್ತವಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅನ್ನೋದು ನಿಮ್ಮ ರಿಚ್ನೆಸ್ಗೆ ಇದು ನಾಂದಿ ಆಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು.